ಬನ್ನಿ, ಪಶ್ಚಿಮ ಬಂಗಾಳದ ಕುತೂಹಲಕಾರಿ ಎಕ್ಸಿಟ್ ಪೋಲ್ ಭವಿಷ್ಯವಾಣಿಗಳನ್ನು ಇಂದು ಡಿಕೋಡ್ ಮಾಡೋಣ. ಎರಡನೇ ಹಂತದಲ್ಲಿ ಬರೋಬ್ಬರಿ 90%ಕ್ಕಿಂತ ಹೆಚ್ಚು ಮತದಾನವಾಗಿದೆ. ಇದು ನಿಜಕ್ಕೂ ಒಂದು ಐತಿಹಾಸಿಕ ದಾಖಲೆ ಎನ್ನಬಹುದು. ಪೂರ್ವ ಬರ್ಧಮಾನ್ನಂತಹ ಜಿಲ್ಲೆಗಳಲ್ಲಂತೂ ಇದು 95% ಮುಟ್ಟಿದೆ. ಜನರ ಈ ಪ್ರಜಾಸತ್ತಾತ್ಮಕ ಉತ್ಸಾಹ ನಿಜಕ್ಕೂ ಅಚ್ಚರಿ ಮೂಡಿಸುವಂತದೆ. ಆದರೆ ಈ ಭಾರಿ ಮತದಾನದ ನಡುವೆಯೂ ಎರಡೂ ಕಡೆಯಿಂದ ಹಿಂಸಾಚಾರ ಮತ್ತು ಇವಿಎಂ ತಿರುಚಿದ ಗಂಭೀರ ಆರೋಪಗಳು ಕೇಳಿಬಂದವು. ಈಗ ಈ ಪ್ರಾದೇಶಿಕ ಸಮರದ ಜಿಲ್ಲಾವಾರು ಅಂಕಿಅಂಶಗಳು ಎಷ್ಟು ರೋಚಕವಾಗಿವೆ ಅಂತ ಸ್ವಲ್ಪ ಗಮನಿಸೋಣ. ಉತ್ತರ ಭಾಗದ 5 ಪ್ರಮುಖ ಜಿಲ್ಲೆಗಳಲ್ಲಿ ಬಿಜೆಪಿ ಭಾರೀ ಮುನ್ನಡೆ ಸಾಧಿಸಿ ಬರೋಬ್ಬರಿ 20 ಸ್ಥಾನಗಳನ್ನು ಗೆಲ್ಲುವ ಅಂದಾಜಿದೆ. ಅಷ್ಟೇ ಅಲ್ಲ, ನಾಡಿಯಾ ಹಾಗೂ ಹೂಗ್ಲಿಯಂತಹ ಪ್ರದೇಶಗಳಲ್ಲೂ ಕೂಡ ಬಿಜೆಪಿ ಗಮನಾರ್ಹವಾದ ಏರಿಕೆಯನ್ನು ತೋರಿಸುತ್ತಿದೆ. ಆದರೂ ನಗರದ ಕೋಟೆಗಳನ್ನು ಭೇದಿಸಲು ಬಿಜೆಪಿ ವಿಫಲವಾಗಿದೆ. ಕೋಲ್ಕತ್ತಾವನ್ನು ಟಿಎಂಸಿ ಸಂಪೂರ್ಣವಾಗಿ ತನ್ನದಾಗಿಸಿಕೊಳ್ಳುವ ಸ್ಪಷ್ಟ ನಿರೀಕ್ಷೆಯಿದೆ. ಇದಕ್ಕೆ ಕಾರಣ ನಗರದ ಯುವಜನತೆ ಕೇಂದ್ರದ ಆಡಳಿತಕ್ಕಿಂತ ಹೆಚ್ಚಾಗಿ ಸ್ಥಳೀಯ ಐಟಿ ಉದ್ಯೋಗಗಳಿಗೆ ಒಲವು ತೋರಿರುವುದು. ಅತ್ಯಂತ ನಿರ್ಣಾಯಕವಾದ 24 ಪರಗಣದಲ್ಲಿ ಟಿಎಂಸಿ ತನ್ನ ಹಿಡಿತ ಭದ್ರಪಡಿಸಿಕೊಂಡಿದ್ದು ಸುಮಾರು 54 ಸ್ಥಾನಗಳನ್ನು ಸುಲಭವಾಗಿ ಗೆಲ್ಲುವಂತಿದೆ. ಹಾಗಾದರೆ ಒಟ್ಟಾರೆ ಶೇಕಡಾವಾರು ಮತಗಳ ಪ್ರಮಾಣದಲ್ಲಿ ಏನೆಲ್ಲ ಪ್ರಮುಖ ಬದಲಾವಣೆಗಳಾಗಿವೆ ಅಂತ ನಾವಿಲ್ಲಿ ನೋಡಬಹುದು. ಇಷ್ಟೆಲ್ಲ ಬದಲಾವಣೆಗಳಿದ್ದರೂ ಟಿಎಂಸಿ ಸುಮಾರು 46%ದಷ್ಟು ಬಹುದೊಡ್ಡ ಮತಗಳೊಂದಿಗೆ ತನ್ನ ಗಟ್ಟಿಮುಟ್ಟಾದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇಲ್ಲಿ ಅಸಲಿ ಆಟ ಇರುವುದೇ 147ರ ಮ್ಯಾಜಿಕ್ ಸಂಖ್ಯೆಯಲ್ಲಿ. ಬಹುಮತ ಸಾಬೀತುಪಡಿಸಲು ಈ ಸಂಖ್ಯೆ ತಲುಪುವುದು ಅತಿ ಮುಖ್ಯ. ಮಮತಾ ಬ್ಯಾನರ್ಜಿ ಅವರು 3/2ರಷ್ಟು ಅಂದರೆ 195 ಸೀಟುಗಳ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಎಕ್ಸಿಟ್ ಪೋಲ್ ಅಂದಾಜುಗಳು ಸ್ವಲ್ಪ ಭಿನ್ನವಾಗಿವೆ. ಅಂತಿಮವಾಗಿ ಟಿಎಂಸಿ ಸುಲಭವಾಗಿ ಗೆಲುವಿನ ದಡ ಸೇರುವಂತಿದ್ದರೆ ಬಿಜೆಪಿ ಕೇವಲ 108 ಸ್ಥಾನಗಳಿಗೆ ಸೀಮಿತವಾಗುವ ಸ್ಪಷ್ಟ ಸಾಧ್ಯತೆಯಿದೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಫಲಿತಾಂಶದ ನಂತರದ ಭದ್ರತೆ ಎಂಬ ಬಹುದೊಡ್ಡ ಆತಂಕ ಇನ್ನೂ ಹಾಗೇ ಇದೆ. ಫಲಿತಾಂಶದ ನಂತರದ ಹಿಂಸಾಚಾರ ತಡೆಯಲು ಮುನ್ನೆಚ್ಚರಿಕಾ ಕ್ರಮವಾಗಿ ಮೇ 4ರವರೆಗೆ 500 ಅರೆಸೇನಾ ಪಡೆಗಳನ್ನು ಅಲ್ಲಿಯೇ ಉಳಿಸಿಕೊಳ್ಳಲಾಗುತ್ತಿದೆ. ಜೊತೆಗೆ ಚುನಾವಣಾ ಆಯೋಗವು ಇವಿಎಂ ದೂರುಗಳನ್ನು ಗಂಭೀರವಾಗಿ ಪರಿಶೀಲಿಸುತ್ತಿದ್ದು ಕೆಲವು ಕಡೆ ಮರುಮತದಾನ ನಡೆಯುವ ಸಾಧ್ಯತೆಯೂ ದಟ್ಟವಾಗಿದೆ. ಹಾಗಾದ್ರೆ ಬಗೆಹರಿಯದ ಈ ಭದ್ರತಾ ಸಮಸ್ಯೆಗಳು ಹಾಗೂ ಮರುಮತದಾನ ಅಂತಿಮ ಫಲಿತಾಂಶವನ್ನು ಹೇಗೆಲ್ಲ ಬದಲಾಯಿಸಬಹುದು ಕಾದು ನೋಡ್ಬೇಕಿದೆ.